ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಕಿಂಚಾಂಬ. ಸ್ನೇಹಿತರೆ, ಈ ದಿನ ನಮಗೆ ಭಾರಿ ಹರ್ಷ ತರುವ ದಿನ. ಯಾಕೆ ಅಂದ್ರೆ ನಮ್ಮ ವೀರ ಸೈನಿಕರಾದ ಅಭಿನಂದನ್ ಅವರ ಪುನರ್ ವಾಪಸಿ ಹಾಗೂ ಪಾಕಿಸ್ತಾನ್ ನಿಂದ ವಾಪಸ್ ಬರ್ತಾ ಇರೋಂತ ಒಂದು ದಿವಸ. ಆದ್ರೆ ಇದ್ರ ಜೊತೆಲಿ ನಮ್ಮ ಕೆಲವು ರಾಜಕಾರಣಿಗಳು ಹಾಗೂ ಸೋ ಕಾಲ್ಡ್ ಲಿಬರಲ್ ಮೀಡಿಯಾ, ಮುಫ್ತಿ ಮೊಹಮ್ಮದ್ ಇರ್ಬೋದು, ಒಮರ್ ಅಬ್ದುಲ್ಲಾ ಇರ್ಬೋದು, ಹಾಗೂ ಈ ಬರ್ಕಾದತ್ ಅಂತ ಸೋ ಕಾಲ್ಡ್ ಲಿಬರಲ್ ಜರ್ನಲಿಸ್ಟ್ ಗಳು ಇದಕ್ಕೆ ಬೇರೆನೆ ಒಂದು ಬಣ್ಣವನ್ನು ಕಟ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಅವರ ಬಿಡುಗಡೆಗೆ ಇಮ್ರಾನ್ ಖಾನ್ಗೆ ಧನ್ಯವಾದಗಳು ನಾವು ಹೇಳಬೇಕಂತೆ. ಹಾಗೂ ಇದು ಒಂದು ಇಮ್ರಾನ್ ಖಾನ್ ಅವರ ಗುಡ್ ವಿಲ್ ಗೆಸ್ಚರ್, ಒಂದು ಶಾಂತಿ ಕಾಪಾಡುವ ಒಂದು ಸಂಕೇತ ಅಂತ ಒಂದು ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನಮ್ಮ ಆಡ್ ಭಾಷೆಯಲ್ಲಿ ಹೇಳೋದಾದ್ರೆ ಯಾವ ಬದನೆಕಾಯಿ ಗುಡ್ ವಿಲ್ ರೀ. ನಿಜವಾಗ್ಲೂ ಅವನು ಶಾಂತಿಯ ಒಂದು ಸಂಕೇತವಾಗಿ ಏನಾದ್ರು ತೋರಿಸಬೇಕಾಗಿದ್ರೆ 26/11 ಇಂದ ಹಿಡಿದು ಇಲ್ಲಿ ತನಕ ಟೆರರಿಸಂ ಆಕ್ಟಿವಿಟಿ ಮಾಡ್ಕೊಂಡು ನಮ್ಮ ನೂರಾರು ಜನರನ್ನ ಕೊಲೆ ಮಾಡಿದ ಆ ಜೈಷೆ ಮೊಹಮ್ಮದಿನ ಮಸೂದ್ ಅಜರ್ ಹಾಗೂ ಬಾಂಬೆ ಬಾಂಬ್ ಬ್ಲಾಸ್ಟ್ ನ ಕಾರಣಕರ್ತ ದಾವೂದ್ ಇಬ್ರಾಹಿಂ ಅವರನ್ನು ಇಲ್ಲಿ ಕಳಿಸ್ಬೇಕಿತ್ತು. ಆವಾಗ ಶಾಂತಿಯ ಒಂದು ಸಂಕೇತ. ಅಲ್ಲ ಸ್ವಾಮಿ, ಇದು ಯಾರದಾರ ಜಯ ಆಗಿದ್ರೆ ಇದು ನಮ್ಮ ಸೈನ್ಯ ಪಡೆಯ ಒಂದು ಒತ್ತಡ ಹಾಗೂ ಸೈನ್ಯ ಪಡೆ ಯಾವ ಲೆವೆಲ್ ಅಲ್ಲಿ ತಯಾರಿ ಆಗಿದ್ರು ಅಂದ್ರೆ ಅಭಿನಂದನ್ ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ ಅಂದಿದ್ರೆ ನಾವು ಯಾವ ಮಟ್ಟಕ್ಕಾರ ನಾವು ಹೋಗಕ್ ರೆಡಿ ಅನ್ನೋ ಒಂದು ತಯಾರಿಕೆಯನ್ನು ತೋರಿಸಿದ್ರು. ಹಾಗೆ ನಿನ್ನೆ ಕೂಡ ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಜತಾಂತ್ರಿಕತೆಯ ಒಂದು ಒತ್ತಡದ ಫಲಿತಾಂಶ ಇದು. ಇನ್ನೊಂದು ಭಾರಿ ಮುಖ್ಯವಾದದ್ದು ಅಂದ್ರೆ ನಮ್ಮ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶಗಳು ಟೆರರಿಸಂನ ವಿರುದ್ಧವಾಗಿದ್ದಾರೋ ಅವರು ಹಾಕಿದ ಒತ್ತಡದ ಫಲಿತಾಂಶ ಹಾಗೂ ಜಯ ಇದು. ಹಾಗಾಗಿ ಈ ವಿಷಯವನ್ನು ತಿರುಚಿ ಈ ಒಂದು ಇಮ್ರಾನ್ ಖಾನ್ ಒಂದು ದೇವರ ರೀತಿ ತೋರಿಸೋದನ್ನ ದಯವಿಟ್ಟು ಬಿಡಿ. ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ದೂರ ಇಲ್ಲ, ಇಲ್ಲಿ ನಮ್ಮೊಳಗಡೆನೆ ಇದ್ದಾರೆ ಸ್ನೇಹಿತರೆ. ಏನು 40 ಜನನ ನರಮೇಧನೆ ಮಾಡಿದ್ರು, ನಮ್ಮ ಸೈನಿಕರನ್ನ ಮೋಸದಿಂದ ಬಂದು ಕೊಂದ್ರು, ಅವರ ಒಂದು ಪ್ರತಿಕಾರ ಇನ್ನೂ ಮುಗಿದಿಲ್ಲ. ಎಲ್ಲಿ ತನಕ ಮಸೂದ್ ಅಜರ್ ಇನ್ನು ಅವರು ಅವರ ದೇಶದೊಳಗೆ ಬಚ್ಚಿಟ್ಕೊಂಡಿರ್ತಾರೋ ಅಲ್ಲಿ ತನಕ ನಾವು ಅವರನ್ನ ನಂಬಂಗಿಲ್ಲ. ಸ್ನೇಹಿತರೆ, ನಾವು ಮರಿಬಾರ್ದ ವಿಷಯ ಅಂದ್ರೆ ವಾಜಪೇಯಿ ಅವರ ಬಸ್ಸಿನ ಲಾಹೋರ್ ಪ್ರಯಾಣ. ಅಂದು ವಾಜಪೇಯಿ ಅವರ ಸಮಯದಲ್ಲಿ ಇಲ್ಲಿಂದ ಲಾಹೋರ್ಗೆ ಶಾಂತಿಯ ಸಂಕೇತವಾಗಿ ಲಾಹೋರಿನ ಒಂದು ಬಸ್ ಅನ್ನು ಬಿಟ್ರು. ಅವರು ಕೂಡ ಅದರ ಪ್ರಯಾಣ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಸಿಕ್ಕಿದ್ದೇನು ನಮಗೆ ಕಾರ್ಗಿಲ್. ಹಾಗಾಗಿ ಇವರ ತಂತ್ರ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಎಕ್ಸ್ಪ್ಲೋಸಿವ್ ಅಗ್ರೆಷನ್, ಟ್ಯಾಕ್ಟಿಕಲ್ ಅಪೀಸ್ಮೆಂಟ್. ಅಂದ್ರೆ ಸ್ಟ್ರಾಟಜಿಕ್ ಆಗಿ ಹೇಳಿತನದಿಂದ ಎಲ್ಲರ ಈ ಒಂದು ಪೂರ್ವಮ ತರ ಅಟ್ಯಾಕ್ ಮಾಡೋದು. ಅದಾದ್ಮೇಲೆ ಜಗತ್ತಿಗೆ ಏನೋ ಬಾರಿ ಶಾಂತಿಯ ಪ್ರಿಯರ ತರ ಯಾವ್ದಾರ ಒಂದು ಈ ತರ ಒಂದು ಆಕ್ಟ್ ಅಲ್ಲಿ ತೋರಿಸೋದು. ಯಾರನ್ನು ಗುಗ್ಗು ಮಾಡಕ್ ಆಗಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಈ ನಮ್ಮ ಕೆಲವರು ಯಾರು ಒಂದು ಶಾಂತಿಯ ಒಂದು ಫ್ರೂಟ್ ಅನ್ನು ಬಜಾಯಿಸ್ತಾ ಇದಾರಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿರೋದು ಇದೇ. ನಿಮ್ ಇಮ್ರಾನ್ ಖಾನ್ ದಯವಿಟ್ಟು ಹೇಳಿ, ನಾವು ಮಸೂದ್ ಅಜರ್ ಮತ್ತೆ ಈ ದಾವೂದ್ ಇಬ್ರಾಹಿಂ ಒಂದ್ ಆಚೆ ಹಾಕಕ್ ಫಸ್ಟ್. ಸ್ನೇಹಿತರೆ, ಇದು ಅಲ್ಲದೆ ಇನ್ನೊಂದು ಬಾರಿ ಕೆಲವು ಹರ್ಷ ತರುವ ಘಟನೆಗಳು ಈ ಸಮಯದಲ್ಲಿ ಆಗಿರೋದು ಏನಪ್ಪಾ ಅಂದ್ರೆ ಜಮಾತೆ ಇಸ್ಲಾಮಿ ಏನೊಂದು ಆರ್ಗನೈಸೇಷನ್, ಒಂದು ರಿಲಿಜಿಯಸ್ ಆರ್ಗನೈಸೇಷನ್ ಒಂದು ಮುಖವಾಡವನ್ನು ಹಾಕಿ ಈ ಟೆರರ್ ಆರ್ಗನೈಸೇಷನ್ ಸಿಂಪಥೈಸರ್ಸ್ ಗಳಾಗಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಮಣ್ಣಲ್ಲಿ ಕೂತಿ ಪಾಕಿಸ್ತಾನದ ಗುಣಗಾನ ಮಾಡ್ತಾ ಕೂತಿದ್ದ ಈ ಜಮಾತೆ ಇಸ್ಲಾಮಿನ ಇವತ್ತಿನ ಸರ್ಕಾರ ಟೋಟಲಿ ಬ್ಯಾನ್ ಮಾಡಿದೆ. ಅದೊಂದು. ಇನ್ನೊಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೇಷನ್, ಅದರ ಫೌಂಡರ್ ಮೆಂಬರ್ ಆಗಿರೋ ಪಾಕಿಸ್ತಾನ ಬೇರೆ ದೇಶಗಳಿಗೆ, UAE ಇರ್ಬೋದು, ಬೇರೆ ಇಸ್ಲಾಮಿಕ್ ಕಂಟ್ರಿಗಳಿಗೆ ದಯವಿಟ್ಟು
ನೀವು ಭಾರತ ದೇಶದ ಇನ್ವೈಟ್ ಅನ್ನು ಕ್ಯಾನ್ಸಲ್ ಮಾಡಬೇಕು, ಅವರನ್ನ ಬ್ಯಾನ್ ಮಾಡಬೇಕು ಈ ಒಂದು OIC ಮೀಟಿಂಗ್ ಇಂದ ಅಂತ ಕೋರ್ಕೊಂಡ್ರು ಕೂಡ ಅದನ್ನ ಲೆಕ್ಕಕ್ಕೂ ಹಿಡಿದಲೆ ಬೇರೆ ಎಲ್ಲಾ ದೇಶಗಳು ಭಾರತ ದೇಶವನ್ನು ಇನ್ವೈಟ್ ಮಾಡಿದೆ. ಸೊ ಇದೊಂದು. ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ ಏನು SC/ST ರಿಸರ್ವೇಶನ್ ಕಾಯ್ದೆ ಇತ್ತು ಅದು ಜಮ್ಮು ಕಾಶ್ಮೀರಕ್ಕೆ ಲಾಗೂ ಆಗಿರಲಿಲ್ಲ. 1993 ಬೈ 97th ಅಮೆಂಡ್ಮೆಂಟ್ ತಂದಿದ್ದ ಈ ಕಾಯ್ದೆಯನ್ನು ಜಮ್ಮು ಕಾಶ್ಮೀರಿಗೆ ಲಾಗೂ ಆಗಿರಲಿಲ್ಲ. ಈಗಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಜಮ್ಮು ಕಾಶ್ಮೀರಿಗೆ ಕೂಡ ಇವತ್ತಿನ ಏನು ಗವರ್ನರ್ ಅಲ್ಲಿದಾರೋ ಥ್ರೂ ದ ಗವರ್ನರ್ ಅದನ್ನ ಅಲ್ಲಿಗೂ ಲಾಗೂ ಮಾಡಿದೆ. ಇನ್ನು ನನ್ನ SC/ST ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಅಲ್ಲೂ ಕೂಡ ರಿಸರ್ವೇಶನ್ ಸಿಗುತ್ತೆ. ಇದೊಂದು ಅತಿ ಮುಖ್ಯವಾದ ಒಂದು ಬೆಳವಣಿಗೆ. ಇನ್ನೊಂದು, ಅದರ್ ವೀಕರ್ ಸೆಕ್ಷನ್ಸ್ ಗೆ ಮೊನ್ನೆ ತಾನೇ ತಂದಿದ್ದ ಏನು 10% ರಿಸರ್ವೇಶನ್ ಅದು ಬೇರೆ ಜಮ್ಮು ಕಾಶ್ಮೀರ್ ಬಿಟ್ಟು ಬೇರೆ ಪ್ರದೇಶಗಳಿಗೆ ಲಾಗೂ ಆಗಿತ್ತು, ಅಲ್ಲಿ ಲಾಗೂ ಆಗಿರ್ಲಿಲ್ಲ, ಅದು ಕೂಡ ಅಲ್ಲೂ ಕೂಡ ಲಾಗೂ ಆಗಕ್ಕೆ ಶುರುವಾಗುತ್ತೆ ಇದ್ದಾರೆ. ಹಾಗಾಗಿ ಒಳ್ಳೆ ದಿನಗಳ ಮುಂದೆ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ನಮ್ಮ ಒಂದು ನಂಬಿಕೆಯನ್ನು ಹಾಗೂ ನಮ್ಮ ಒಂದು ಏನು ನಿಶ್ಚಲವಾದ ಒಂದು ಬೆಂಬಲವನ್ನು ಈಗಿನ ಸರ್ಕಾರಕ್ಕೆ ಕೊಡೋಣ, ಹಾಗೂ ನಮ್ಮ ಏನು ಸೈನ್ಯ ಪಡೆ ಇದೆಯಲ್ಲ ಅದರ ಮೇಲೆ ನಮ್ಮ ನಂಬಿಕೆಯನ್ನು ಇಡೋಣ. ಇಂಥ ಒಂದು ಪರಿಸ್ಥಿತಿಗಳನ್ನು ಅವರ ಒಂದು ಲಾಭಕ್ಕೋಸ್ಕರ ಉಪಯೋಗಿಸ್ಕೊಳ್ಳ ಅಂತ ಸೋ ಕಾಲ್ಡ್ ಈ ಲಿಬರಲ್ಸ್ ಅವರ ಮಾತಿಗೆ ನಮ್ಮ ಕಿವಿ ಕೊಡೋದು ಬೇಡ. ದಯವಿಟ್ಟು ಇದು ನಮ್ಮ ದೇಶದ ಜಯ, ಅವನೇನೋ ಒಂದು ಔದಾರ್ಯತೆ ಏನಲ್ಲ. ಹಾಗಾಗಿ ಮತ್ತೊಮ್ಮೆ ನಮ್ಮ ಅಭಿನಂದನ್, ನಮ್ಮ ವೀರ ಯೋಧ ಅಭಿನಂದನ್ ಇವತ್ತು ವಾಪಸ್ ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ಹರ್ಷ ತರುವ ದಿನ ಇದು. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತಾ.